ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮಗೆ ಇತಿಹಾಸದಲ್ಲಿ ಅಂದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಇತಿಹಾಸವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು 50 ಕ್ಲಾಸ್ಗಳು ಈ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಅಲ್ಲಿ ಇರುವಂತದ್ದು. ನೀವು ಅದನ್ನ ಬೇಕಿದ್ರೆ ನೋಡಬಹುದು ಅಂತ ಹೇಳ್ತಾ, ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡೋಣ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗ ನಡೀತು? 1857-58ರಲ್ಲಿ. 1857ರ ಹೋರಾಟವನ್ನ ಕೇವಲ ಸಿಪಾಯಿಗಳ ದಂಗೆ ಎಂದು ಪರಿಗಣಿಸಿದ್ದು ಯಾರು ಅಂದ್ರೆ ಇಂಗ್ಲಿಷ್ ಇತಿಹಾಸಕಾರರು ಅಥವಾ ಬ್ರಿಟಿಷ್ ಇತಿಹಾಸಕಾರರು. 1857ರ ದಂಗೆಯನ್ನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರಲ್ಲಿ ಮೊದಲಿಗರು ಯಾರು ಅಂದ್ರೆ ವಿನಾಯಕ ದಾಮೋದರ್ ಸಾವರ್ಕರ್, ವಿ.ಡಿ. ಸಾವರ್ಕರ್. ಸಹಾಯಕ ಸೇನೆ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಯಾರು? ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನು ಜಾರಿಗೆ ತಂದಿದ್ದು ಸಹಾಯಕ ಸೇನೆ ಪದ್ಧತಿಯನ್ನು ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದು ಲಾರ್ಡ್ ಡಾಲೌಸಿ. ಓಕೆ, ಡಾಲೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಆಕ್ರಮಿಸಲ್ಪಟ್ಟ ಸಂಸ್ಥಾನಗಳು ಯಾವುವು ಅಂದ್ರೆ ಇದು ಕೇಳ್ತಾರೆ: ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ. ಮತ್ತೆ ಹೌದು. ಸಿಪಾಯಿ ದಂಗೆಗೆ ಕಾರಣವೇನು? ಎನ್ಫೀಲ್ಡ್ ರೈಫಲ್ ಬಂದೂಕು ಮತ್ತು ಅದಕ್ಕೆ ಬಳಸುತ್ತಿದ್ದ ಹಂದಿ ಹಾಗೂ ಗೋವಿನ ಕೊಬ್ಬು ಸವರಿದ ತೋಟಗಳು ಅಸಲಿ ಕಾರಣ, ಅಂದ್ರೆ ತತ್ಕ್ಷಣದ ಕಾರಣ. ಬ್ರಿಟಿಷ್ ಅಧಿಕಾರಿಗೆ ಗುಂಡಿಕ್ಕಿ ಕೊಂದ ಬ್ಯಾರಕ್ಪುರದ ಭಾರತೀಯ ಸಿಪಾಯಿ ಯಾರು? ಮಂಗಲ್ ಪಾಂಡೆ. ಪ್ರಥಮ ಸ್ವತಂತ್ರ ಸಂಗ್ರಾಮವು ಯಾವಾಗ ಆರಂಭವಾಯಿತು? 1857ರ ಮೇ 10ರಂದು. 1857ರ ದಂಗೆ ಮೊದಲು ಎಲ್ಲಿ ಸ್ಫೋಟಗೊಂಡಿತು? ಮೀರತ್ನಲ್ಲಿ. ದೆಹಲಿಯಲ್ಲಿ ಸಿಪಾಯಿಗಳು ಯಾರನ್ನ ಭಾರತದ ಚಕ್ರವರ್ತಿ ಅಂತ ಘೋಷಿಸಿದ್ರು ಅಂದ್ರೆ ಎರಡನೇ ಬಹದ್ದೂರ್ ಶಾ. ಕಾನ್ಪುರದಲ್ಲಿ ದಂಗೆಯ ನೇತೃತ್ವ ವಹಿಸಿದವರು ಯಾರು ಅಂದ್ರೆ ನಾನಾ ಸಾಹೇಬ್ ತಾಂತ್ಯಾ ಟೋಪಿ. ಸ್ನೇಹಿತರೆ, ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಈ PDF ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಸ್ನೇಹಿತರೆ, ಈ PDF 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಹೊಂದಿರುವಂತದ್ದು. ಇದು 440 ಪುಟಗಳನ್ನ ಹೊಂದಿದೆ. ಈ PDF 6ರಿಂದ 10ನೇ ತರಗತಿಯ ಕಂಪ್ಲೀಟ್ ಇದನ್ನ ಒಳಗೊಂಡಿರುವಂತದ್ದು. ಇದೇನಾದ್ರೂ ನಿಮ್ಗೆ ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ 149 rupees ಅನ್ನ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಮಾಡಿ ನೀವು ಈ PDF ಅನ್ನ ಪಡ್ಕೊಳ್ಬಹುದು. ಓಕೆ, ಲಕ್ನೋದಲ್ಲಿ ದಂಗೆಯ ನೇತೃತ್ವ ವಹಿಸಿದವರು ಯಾರು ಅಂದ್ರೆ ಬೇಗಂ ಹಜರತ್ ಮಹಲ್. ಝಾನ್ಸಿಯಲ್ಲಿ ದಂಗೆಯ ನೇತೃತ್ವ ವಹಿಸಿದವರು ಯಾರು ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬಿಹಾರದಲ್ಲಿ ದಂಗೆಯ ನೇತೃತ್ವ ವಹಿಸಿದವರು ಕುಂವರ್ ಸಿಂಗ್. ಕರ್ನಾಟಕದ ಮುಂಡರಗಿಯಿಂದ ಹೋರಾಡಿದ ನಾಯಕ ಯಾರು ಅಂದ್ರೆ ಮುಂಡರಗಿ ಭೀಮರಾವ್. ಸುರಪುರದಿಂದ ಹೋರಾಡಿದ ನಾಯಕ ಯಾರು ಅಂದ್ರೆ ವೆಂಕಟಪ್ಪ ನಾಯಕ. ನರಗುಂದದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಯಾರು ಅಂದ್ರೆ ಬಾಬಾ ಸಾಹೇಬ. 1857ರ ಹೋರಾಟದ ಪರಿಣಾಮದಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡಿತು. ಅಧಿಕಾರ ಯಾರ ಕೈಗೆ ಬಂತು? ಬ್ರಿಟಿಷ್ ರಾಣಿಯ ಕೈಗೆ ಬಂದಿತ್ತು. ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಘೋಷಣೆ ಯಾವಾಗ ಹೊರಡಿಸಿದ್ರು ಅಂದ್ರೆ 1858ರಲ್ಲಿ. ರಾಣಿ ವಿಕ್ಟೋರಿಯಾ ಘೋಷಣೆಯ ಪ್ರಮುಖ ಭರವಸೆ ಏನಾಗಿತ್ತು ಅಂದ್ರೆ ಭಾರತೀಯ ಹಕ್ಕುಗಳು, ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಗೌರವಿಸುವುದು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡದಿರುವಂಥದ್ದು. ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕ್ಯಾನಿಂಗ್. ಪರಂಗಿ ಎಂಬ ಪದದ ಮೂಲ ಭಾಷೆ ಯಾವುದು ಅಂದ್ರೆ ಪರ್ಷಿಯನ್. ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ, ಕಾರಣ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ. ಬಟ್ ಸ್ನೇಹಿತರೆ, ನನಗೆ ಗೊತ್ತಿರುವಂತೆ 50ಕ್ಕೂ ಹೆಚ್ಚು ಕ್ಲಾಸ್ಗಳನ್ನ ಸೋಷಿಯಲ್ ಸೈನ್ಸ್ ಮಾಡಿದ್ದೀನಿ. ಅವೆಲ್ಲವನ್ನ ನೋಡಿದ್ರೆ ನಿಮಗೆ PDF ಬಹುತೇಕ ಎಲ್ಲವೂ ಕವರ್ ಆಗಿರುತ್ತೆ. ಇಲ್ಲ ಸರ್, ನನಗೆ ಇನ್ನೂ ಎಕ್ಸ್ಟ್ರಾ PDF ಅಂದ್ರೆ ಕಂಪ್ಲೀಟ್ ಆಗೇ ಬೇಕು ಅಂತಂದ್ರೆ ನೀವಾಗಲೇ ಹೇಳಿದಂತೆ 9945005138ಗೆ 149 rupees ಅನ್ನ ಮಾಡಿ ನೀವು PDF ಅನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಜಸ್ಟ್ ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲ, 6ರಿಂದ 10 ಸೋಷಿಯಲ್ ಸೈನ್ಸ್ ಅಲ್ಲ, 7ರಿಂದ 10 ವಿಜ್ಞಾನ ಕೂಡ ಇರುವಂಥದ್ದು, ಸೈನ್ಸ್ ಕೂಡ ಇರುವಂಥದ್ದು, ಸೈಕಾಲಜಿ ಇರುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಕನ್ನಡ ಇರುವಂಥದ್ದು, EVS ಕೂಡ ಇರುವಂಥದ್ದು. ಯಾವುದಾದ್ರೂ ನೀವು ಬೈ ಮಾಡ್ಬೋದು ಅಂತ ಹೇಳ್ತಾ ಈಚ್ ಸಬ್ಜೆಕ್ಟ್ 149 ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಧನ್ಯವಾದಗಳು.